ಸಡನ್ ಆಗಿ ರಾಹುಲ್ ಅವರ ತುಟಿಗಳಿಂದ ನನ್ನ ತುಟಿಗಳನ್ನು ಬ್ಲಾಕ್ ಮಾಡಿದರು. ಕ್ಷಣ ಮಾತ್ರದಲ್ಲಿ ನನ್ನನ್ನು ಬೆತ್ತಲಾಗಿಸಿ ಅವರೂ ಕೂಡ ಬೆತ್ತಲಾದರು. ಆ ರಾತ್ರಿ ಅದ್ಭುತವಾಗಿತ್ತು. ಹೆಣ್ಣಿನ ತನದ ಅನಂತ ಸುಖವನ್ನು ಅನುಭವಿಸಿದೆ. ಅವರನ್ನು ಅವರು ನನಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡರು. ಮುಂದೆ ನನ್ನ ಹೆಸರು ಸವಿತಾ, ಅಮ್ಮನ ಮುದ್ದಿನ ಮಗಳು. ಮದುವೆಯಾಗಿ 8 ವರ್ಷಗಳಾದ ಮೇಲೆ ನಾನು ಹುಟ್ಟಿದ್ದಂತೆ. ಆದ್ದರಿಂದ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನನ್ನನ್ನು ಸಾಕುತ್ತಿದ್ದರು. ಅವರಿಗೆ ಒಂದು ಕೊರಗಿತ್ತು. ಸವಿತಾ ಗಂಡು ಮಗುವಾಗಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ಪ್ರತಿಯೊಬ್ಬರು ಪರದಾಡುತ್ತಿದ್ದರು. ಆದರೆ ಅಮ್ಮ ಮಾತ್ರ ಅವರ ಮಾತುಗಳಿಗೆ ಕಿವಿ ಕೊಡದೆ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದಳು. ಓದಿನಲ್ಲಿ ನಾನು ಅಷ್ಟಕ್ಕಷ್ಟೇ. ಓದು ಅಂತ ಕೂಡ ಯಾರೂ ಹೇಳುತ್ತಿರಲಿಲ್ಲ. ಓದಿಗಿಂತ ಸ್ಪೋರ್ಟ್ಸಿನಲ್ಲಿ ನನಗೆ ಚೆನ್ನಾಗಿ ಆಸಕ್ತಿ ಇರುತ್ತಿತ್ತು. ಅಮ್ಮ ಚೆನ್ನಾಗಿ ನನ್ನನ್ನು ಎಂಕರೇಜ್ ಮಾಡುತ್ತಿದ್ದಳು. ಅಪ್ಪ ಹೆಣ್ಣು ಮಕ್ಕಳು ಸ್ಪೋರ್ಟ್ಸಿನಲ್ಲಿ ಆ ರೀತಿ ಬಟ್ಟೆಗಳನ್ನು ಹಾಕಿಕೊಳ್ಳಬಾರದು ಅನ್ನುವ ರಿಸ್ಟ್ರಿಕ್ಷನನ್ನು ಇಟ್ಟಿದ್ದರು. ಅಮ್ಮ ಅವರ ಮಾತನ್ನು ಕೇಳುತ್ತಿರಲಿಲ್ಲ. ನಿಮ್ಮ ಶಾಸ್ತ್ರ ಸಂಪ್ರದಾಯಗಳು ಕಟ್ಟುಪಾಡುಗಳು ನನ್ನವರೆಗೆ ಮಾತ್ರ ಇರಲಿ. ನನ್ನ ಮಗಳು ಪ್ರಪಂಚದ ಎಲ್ಲ ಸುಖವನ್ನು ಅನುಭವಿಸಬೇಕು ಅಂತ ಮಗಳನ್ನು ಮುದ್ದಿಸುತ್ತಿದ್ದಳು. ಮಗಳು ಹೇಳಿದ ಮಾತುಗಳನ್ನೂ ಕೂಡ ಕೇಳುತ್ತಿದ್ದಳು. ನಂತರ ಅಪ್ಪ ಅವರು ಹೇಳುವುದನ್ನು ಕಡಿಮೆ ಮಾಡಿದರು. ಕಾಲಕ್ಕೆ ತಕ್ಕಂತೆ ಇರುವುದನ್ನು ಕಲಿತುಕೊಂಡರು. ಈಗ ನನ್ನ ವಿಷಯದಲ್ಲಿ ಯಾವುದೇ ಕಟ್ಟುಪಾಡುಗಳಿಲ್ಲ. ನಾನು ಹೇಳಿದ್ದನ್ನೆಲ್ಲ ಅಮ್ಮ ಕೇಳುತ್ತಾಳೆ. ಸಂಬಂಧಿಕರುಗಳು ಯಾವಾಗಲೂ ಪರದಾಡುತ್ತಾರೆ, ಒಬ್ಬಳೇ ಮಗಳು ಹದ್ದು ಮೀರಿ ಸಾಕಿದ್ದಾರೆ ಅಂತ. ಅಪ್ಪ ಅಮ್ಮನ ಕಿವಿ ತುಂಬುತ್ತಾರೆ. ಆದರೆ ಅಪ್ಪ ಅಮ್ಮನಿಗೆ ತನ್ನ ಮಗಳ ಬಗ್ಗೆ ನಂಬಿಕೆ ಇರುವುದರಿಂದ ಯಾರು ಏನು ಹೇಳಿದರೂ ಕೂಡ ನನ್ನ ಹತ್ತಿರ ಚರ್ಚಿಸುವುದಿಲ್ಲ. ಯಾವಾಗಲೂ ಪ್ಲೇಗ್ರೌಂಡ್ನಲ್ಲಿ ನಾನು ಇರುತ್ತಾ ಇದ್ದಿದ್ದು ಜಾಸ್ತಿ. ರಾಹುಲ್ ಪ್ರತಿ ಬಾರಿ ಬರುತ್ತಿದ್ದ ನಾನು ಕ್ರಿಕೆಟ್ ಆಡಬೇಕಾದರೆ ನನ್ನನ್ನು ನೋಡಲು. ಅವನು ಮೊದಲು ನನ್ನ ಗೆಳತಿಯ ಕಸಿನ್ ಬ್ರದರ್. ಮೊದಲು ನಾನು ಅಂದುಕೊಳ್ಳುತ್ತಿದ್ದೆ ಅವಳನ್ನು ನೋಡಲು ಬರುತ್ತಿದ್ದಾನೆ ಅಂತ. ಆನಂತರ ತಿಳಿಯಿತು ಅವನು ನನ್ನ ಆಟದ ವೈಖರಿಯನ್ನು ನೋಡಲು ಬರುತ್ತಿದ್ದಾನೆ ಅಂತ. ನನ್ನ ಗೆಳತಿ ಪೂಜಾ ಹೇಳುತ್ತಿದ್ದಳು, ರಾಹುಲ್ ತುಂಬ ಶ್ರೀಮಂತ, ಒಬ್ಬನೇ ಮಗ. ಅಪ್ಪ ಅಮ್ಮ ಚಿಕ್ಕಂದಲ್ಲಿ ಸತ್ತು ಹೋಗಿದ್ದಾರೆ. ಅವರ ಚಿಕ್ಕಮ್ಮ ಸಾಕುತ್ತಾ ಇರುವುದು ಅಂತ. ತುಂಬ ಜನ ಹುಡುಗಿಯರನ್ನು ತೋರಿಸಿದರು. ಅವನು ಯಾರನ್ನೂ ಒಪ್ಪುತ್ತಿಲ್ಲವಂತೆ. ಆದರೆ ಇತ್ತೀಚೆಗೆ ಡೌಟು, ಅವನು ಯಾವುದೋ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ. ಯಾರು ಅಂತ ಕಂಡುಹಿಡಿಯೋಣ ಅಂತ ನನ್ನ ಬಳಿ ಸಹಾಯ ಕೇಳುತ್ತಾಳೆ. ಈ ವಿಷಯಗಳ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ ಅಂದರೂ ಕೂಡ ಅವಳು ಬಿಡುವುದಿಲ್ಲ. ನೀನು ರಾಹುಲ್ ಜೊತೆ ತುಂಬ ಕ್ಲೋಸ್ ಆಗಿ ಮೂವ್ ಮಾಡು, ಆಗ ಅವನು ನಿನಗೆ ಹೇಳಿದರೂ ಹೇಳಬಹುದು ಅಂತ ಹೇಳಿದಳು. ಅವಳು ಹೇಳಿದ ಹಾಗೆ ಮಾಡಿದೆ. ನಾನೇ ಮೇಲೆ ಬಿದ್ದು ಮಾತನಾಡಲು ಪ್ರಯತ್ನಿಸುತ್ತಿದ್ದೆ. ನಾನು ಮಾತನಾಡಬೇಕಾದರೆ ಅವನ ಕಣ್ಣುಗಳಲ್ಲಿ ಒಂದು ಹೊಸ ರೀತಿಯ ಕಾಂತಿ ಹೊಮ್ಮುತ್ತಿತ್ತು. ಅದರ ಬೆಳಕಲ್ಲಿ ನಾನು ಇನ್ನೂ ಬ್ರೈಟ್ ಆಗಿ ಕಾಣುತ್ತಿರುವೆ, ಸುಂದರವಾಗಿ ಅಂತ ಅನಿಸುತ್ತಿತ್ತು. ದಿನಗಳು ಕಳೆದಂತೆ ನಾವಿಬ್ಬರು ಬೆಸ್ಟ್ ಫ್ರೆಂಡ್ ಆದೆವು. ಪೂಜಾಳನ್ನು ಇಬ್ಬರು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ. ಅವಳು ಇದ್ದರಾಯಿತು, ಇಲ್ಲವಾದರೂ ಆಯಿತು. ನಾವಿಬ್ಬರು ಪಿಕ್ಚರ್, ಮಾಲ್, ಪಾರ್ಕ್, ಶಾಪಿಂಗ್ ಅಂತ ಎಲ್ಲ ಕಡೆ ಹೋಗುತ್ತಿದ್ದೆವು. ನನ್ನ ಮೊದಲ ಹುಡುಗ ಫ್ರೆಂಡ್. ಅವನಿಗೆ ನಾನೆಂದರೆ ತುಂಬ ಇಷ್ಟ. ನನಗೂ ಕೂಡ ಅವನೆಂದರೆ ತುಂಬ ಪ್ರೀತಿ. ನನಗೆ ಏನೇ ಕಷ್ಟವಿದ್ದರೂ ಅವನು ಅದನ್ನು ಬಹಳ ಈಸಿಯಾಗಿ ಸಾಲ್ವ್ ಮಾಡುತ್ತಿದ್ದ. ಇಂದು ಸ್ವಲ್ಪ ಲೇಟಾಗಿ ಮನೆಗೆ ಹೋದಾಗ ನನ್ನ ಸೋದರ ಮಾವ ಬಂದು ಅಮ್ಮನ ಜೊತೆ ಚೆನ್ನಾಗಿ ಜಗಳ ಮಾಡುತ್ತಿದ್ದರು. ನಿನ್ನ ಒಬ್ಬಳೇ ಮಗಳು, ನನಗೂ ಕೂಡ ಮಗಳು ಇದ್ದಂತೆ, ಅವಳನ್ನು ನನ್ನ ಮಗನಿಗೆ ತಂದುಕೊಳ್ಳುತ್ತಾನೆ ಅಂದರೆ ನೀನು ಒಪ್ಪುತ್ತಿಲ್ಲ. ಅವಳು ನೋಡಿದರೆ ಯಾರೋ ಬಿಸ್ನೆಸ್ ಮ್ಯಾನ್ ರಾಹುಲ್ ಹಿಂದೆ ಓಡಾಡುತ್ತಿದ್ದಾಳೆ. ಅವರೆಲ್ಲ ಶ್ರೀಮಂತರು. ಸಾಮಾನ್ಯ ಮನುಷ್ಯರ ಮನೆಯ ಹೆಣ್ಣು ಮಕ್ಕಳನ್ನು ಅವರ ಆಟಕ್ಕೆ ಬಳಸಿಕೊಳ್ಳುತ್ತಾರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನನ್ನ ಮಗ ಸೂರ್ಯನಿಗೆ ನಿನ್ನ ಮಗಳನ್ನು ಈಗಲೂ ನಾನು ಮಾಡಿಕೊಳ್ಳಲು ಒಪ್ಪಿಕೊಳ್ಳುತ್ತೇನೆ. ಮೊದಲು ಅವಳನ್ನು ಒಪ್ಪಿಸು ಅಂತ ಹೇಳಿ ಹೊರಗೆ ಬಂದರು. ನನ್ನನ್ನು ನೋಡಿ ನಕ್ಕಿ ನನ್ನ ತಲೆಯ ಮೇಲೆ ಅವರ ಕೈಯನ್ನು ಇಟ್ಟು ಆಶೀರ್ವಾದ ಮಾಡಿ ಅವರು ಊರಿಗೆ ಹೋದರು. ಒಳಗೆ ಬಂದ ತಕ್ಷಣ ಅಪ್ಪ ರಾಹುಲ್ ಜೊತೆ ಏನು ನಿನ್ನ ಕೆಲಸ ಅಂತ ಕೋಪದಿಂದ ಕೇಳಿದರು. ನಿನ್ನ ಮಾವ ಎಂದೂ ಕೂಡ ನನ್ನ ಎದುರಿಗೆ ಜೋರಾಗಿ ಮಾತನಾಡುತ್ತಿರಲಿಲ್ಲ. ಅಳಿಯ ಅಂತ ತುಂಬ ಮರ್ಯಾದೆ ಕೊಡುತ್ತಿದ್ದರು. ಆದರೆ ನೀನು ಏನು ಮಾಡಬಾರದ ಕೆಲಸ ಮಾಡಿದ್ದೀಯಾ ಅನ್ನುವ ರೀತಿ ಮಾತಾಡಿದ್ದಾರೆ. ಸ್ವಲ್ಪ ನನಗೆ ವಿವರಿಸಿ ಹೇಳುತ್ತೀಯಾ ಅಂದರು. ಆಗ ನಾನು
ಎಲ್ಲ ವಿಷಯವನ್ನು ವಿವರಿಸಿದೆ. ನನ್ನ ಫ್ರೆಂಡ್ನ ಕಸಿನ್ ಬ್ರದರ್, ಅವಳಿಗಾಗಿ ನಾನು ಕ್ಲೋಸ್ ಆಗಿದ್ದು, ಆದರೆ ಈಗ ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಪ್ರೀತಿ ಏನೂ ಇಲ್ಲ ಇಬ್ಬರ ಮಧ್ಯೆ. ಆದರೆ ಅಮ್ಮ ಈ ಕಥೆಯನ್ನು ಕೇಳಲು ರೆಡಿ ಇರಲಿಲ್ಲ. ಇತ್ತೀಚೆಗೆ ನೀನು ಖುಷಿಯಾಗಿರುತ್ತೀಯ, ಒಬ್ಬಳಿಗೆ ಒಬ್ಬಳೇ ಮಾತನಾಡುತ್ತೀಯ, ಯಾವಾಗಲೂ ನಗುತ್ತಾ ಇರುತ್ತೀಯ, ಅದಕ್ಕಿಂತ ಹೆಚ್ಚಿಗೆ ಚೆನ್ನಾಗಿ ರೆಡಿಯಾಗುತ್ತೀಯ. ಮೊದಲು ಹುಡುಗನ ರೀತಿ ಇರುತ್ತಿದ್ದವಳು ಈಗ ಹುಡುಗಿಯ ರೀತಿ ಇರಲು ಪ್ರಯತ್ನಿಸುತ್ತೀಯ. ಇದೆಲ್ಲ ಪ್ರೀತಿಯ ಸಂಕೇತ. ನೀನು ರಾಹುಲನ್ನು ತುಂಬ ಪ್ರೀತಿ ಮಾಡುತ್ತಿದ್ದೀಯ. ನಿನ್ನ ಮನಸ್ಸಿಗೆ ನೀನು ವಿವರಿಸಿ ಹೇಳು. ನಿಜವಾಗಲೂ ನಿಮ್ಮಿಬ್ಬರ ಪ್ರೀತಿ ಸತ್ಯವಾಗಿದ್ದರೆ ನಾನು ಮದುವೆ ಮಾಡಿಸುತ್ತೇನೆ. ನನ್ನ ಹೆಸರಿನಲ್ಲಿ ನನ್ನ ತವರು ಮನೆಯವರು 4 ಎಕರೆ ಜಮೀನು ಕೊಡುತ್ತಾರೆ. ಅದನ್ನೆಲ್ಲ ಮಾರಿ ಗ್ರ್ಯಾಂಡಾಗಿ ಮದುವೆ ಮಾಡುತ್ತೇನೆ. ಅಮ್ಮನ ಮಾತುಗಳನ್ನು ಕೇಳಿ ನಾನು ಸ್ಟನ್ ಆದೆ. ನನಗೆ ತಿಳಿದಿಲ್ಲ ರಾಹುಲ್ ಬಗ್ಗೆ ಅಷ್ಟೊಂದು ವಿಷಯವನ್ನು ಅಮ್ಮ ಹೇಳುತ್ತಿದ್ದಾಳೆ. ನನ್ನನ್ನು ನಾನು ಗಮನಿಸಲು ಶುರು ಮಾಡಿದೆ. ಸತ್ಯ ಇದೆಲ್ಲ. ನನಗೆ ರಾಹುಲ್ ಮೇಲೆ ಪ್ರೀತಿ ಶುರುವಾಗಿದೆ, ಆದರೆ ಅದನ್ನು ನಾನು ಒಪ್ಪಿಕೊಳ್ಳಲು ಭಯಪಡುತ್ತಿದ್ದೆ. ಅವರಿಗೂ ಮತ್ತು ನಮಗೂ ಎಲ್ಲಿಂದ ಎಲ್ಲಿಯ ಹೊಂದಾಣಿಕೆ. ಅವರು ಆಗರ್ಭ ಶ್ರೀಮಂತರು. ಅವರ ಎದುರುಗಡೆ ನಿಂತುಕೊಂಡು ಮಾತನಾಡಲು ಕೂಡ ನಮಗೆ ಯೋಗ್ಯತೆ ಇಲ್ಲ. ಇನ್ನು ಮದುವೆ ಕನಸು. ಅಮ್ಮ ಹೇಳಿದ ಮಾತುಗಳನ್ನು ಕೇಳಿ ಒಂದು ರೀತಿ ಮನಸ್ಸಿಗೆ ಸಮಾಧಾನವಾಗಿತ್ತು. ಆದರೂ ಏನು ಮಾತನಾಡದೆ ರೂಮಿಗೆ ಹೊರಟು ಹೋದೆ. ಹಾಗೇ ನಿದ್ರಿಸಿದೆ. ಬೆಳಿಗ್ಗೆ ಹೊರಗಡೆ ಏನೋ ತುಂಬ ಗದ್ದಲ. ರಾತ್ರಿ ಈ ಯೋಚನೆಯಲ್ಲೇ ಊಟ ಮಾಡದೆ ಮಲಗಿದ್ದೇನೆ. ಇದ್ದಕ್ಕಿದ್ದಂತೆ ನನ್ನ ಗೆಳತಿ ಪೂಜಾ ಒಳಗಡೆ ಬಂದು, ಬೇಗ ಸ್ನಾನ ಮಾಡು, ನಿನ್ನನ್ನು ರೆಡಿ ಮಾಡುತ್ತೇನೆ ಅಂತ ಹೇಳಿದಳು. ಏಕೆ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದೆ. ಇಂದು ಯಾವ ಹಬ್ಬ ಇಲ್ಲ ಅಲ್ಲವೇ ಅಂತ. ಅಮ್ಮ, ತಾಯಿ, ಇಂದು ನನ್ನ ಅಣ್ಣ ಅವರ ಮಲತಾಯಿ ಅವರ ಸಣ್ಣಪುಟ್ಟ ಸಂಬಂಧಿಕರನ್ನು ಕರೆದುಕೊಂಡು ಬರುತ್ತಾನೆ. ಹೆಣ್ಣು ಕೇಳಲು ಅರ್ಥವಾಯಿತೆ. ಅವನು ಮೊದಲಿನಿಂದಲೂ ಪ್ರೀತಿ ಮಾಡುತ್ತಾ ಇದ್ದಿದ್ದು ನಿನ್ನನ್ನೇ ಅಂತೆ. ನಿನ್ನನ್ನು ನೋಡಲು ಗ್ರೌಂಡ್ಗೆ ಬರುತ್ತಿದ್ದನಂತೆ. ನಿನ್ನೆ ಮಾತಿನ ಮಧ್ಯೆ ನಿನಗೆ ಮದುವೆ ಸಂಬಂಧಗಳು ತುಂಬ ಬರುತ್ತಿವೆ ಅಂತ ಹೇಳಿದೆ. ಅಷ್ಟಕ್ಕೆ ಅವನು ಪ್ಯಾನಿಕ್ ಆದ. ನಂತರ ನಿಧಾನವಾಗಿ ಎಲ್ಲ ವಿಷಯವನ್ನು ಹೇಳಿದ. ಅವನಿಗೂ ಕೂಡ ಮದುವೆ ವಯಸ್ಸು, ನಿನಗೂ ಮದುವೆ ವಯಸ್ಸು. ಮದುವೆ ಹಾಗೆ ಬಿಡಿ, ನೆಮ್ಮದಿಯಾಗಿ ಇರಿ. ಅವನನ್ನು ಮದುವೆ ಆದರೆ ನೀನು ಕೆಲಸಕ್ಕೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅಷ್ಟು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಎಲ್ಲ ಆಸ್ತಿಯು ಅವರ ಅಪ್ಪ ಅಮ್ಮ ಅವನ ಹೆಸರಿಗೆ ಬರೆದಿದ್ದಾರೆ. ಮನೆಯಲ್ಲಿ 10 ರಿಂದ 15 ಜನ ಕೆಲಸದವರು ಇದ್ದಾರೆ. ಚಿನ್ನದ ತಟ್ಟೆಯಲ್ಲಿ ನೀನು ಊಟ ಮಾಡಬಹುದು. ನಿನ್ನಂಥ ಅದೃಷ್ಟವಂತೆ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅವರ ಚಿಕ್ಕಮ್ಮ ಅವನ ಮದುವೆ ಆಗುವವರೆಗೂ ಇರುತ್ತಾಳೆ. ನಂತರ ಹೊರಟು ಹೋಗುತ್ತಾಳೆ. ಭಯ, ನಾಚಿಕೆ ಎಲ್ಲ ಒಟ್ಟಿಗೆ ಆಯಿತು. ನಾನು ತುಂಬ ಚೆನ್ನಾಗಿ ಪೂಜಾಳ ಸಹಾಯದಿಂದ ರೆಡಿಯಾದೆ. ಹೊರಗೆ ಬಂದ ತಕ್ಷಣ ರಾಹುಲನ್ನು ನೋಡಲು ನಾಚಿಕೆ ಆಗುತ್ತಿತ್ತು. ಆದರೆ ಅವನು ಮಾತ್ರ ಬಿಟ್ಟ ಕಣ್ಣು ಬಿಟ್ಟಂತೆ ನನ್ನನ್ನು ನೋಡುತ್ತಿದ್ದ. ಮೊದಲೇ ಎಲ್ಲ ತಿಳಿದಿದ್ದರಿಂದ 2 ಮನೆಯವರು ಬಹಳ ಬೇಗ ಒಪ್ಪಿಕೊಂಡರು. ಮದುವೆ ದಿನಾಂಕವನ್ನು ಕೂಡ ಗೊತ್ತು ಮಾಡಿದರು. ಎಂಗೇಜ್ಮೆಂಟ್ ಆಗಲೇ ಆಗಿ ಹೋಯಿತು. ಇಷ್ಟು ಬೇಗ? ಇಷ್ಟವಿಲ್ಲದ ಮನಸ್ಸಿನಿಂದ ರಾಹುಲ್ ನನ್ನನ್ನು ಬಿಟ್ಟು ಅವರ ಮನೆಗೆ ಹೋದ. ಮದುವೆ ಡೇಟು ಮುಂದಿನ ವಾರವೇ ಇತ್ತು. ಎಲ್ಲಿ ನಾನು ಅವನನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಅನ್ನುವ ಭಯದಿಂದ ಬೇಗ ಬೇಗ ಮದುವೆ ಮಾಡಿಕೊಳ್ಳುತ್ತಿದ್ದ. ಅಮ್ಮನ ತಲೆಯ ಭಾರವನ್ನು ಕಡಿಮೆ ಮಾಡಿದ. ಒಂದೇ ಒಂದು ರೂಪಾಯಿ ಕೂಡ ಖರ್ಚು ಮಾಡಿಲ್ಲ. ಎಲ್ಲ ಖರ್ಚನ್ನು ಅವನೇ ವಹಿಸಿಕೊಂಡ. ಎಷ್ಟು ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ಅಂತ ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ನನ್ನನ್ನು ಮತ್ತು ಅಮ್ಮನನ್ನು ತುಂಬ ಹೊಗಳುತ್ತಿದ್ದರು. ಇಷ್ಟೊಂದು ಅದೃಷ್ಟ ಮಾಡಿದ್ದೀರಾ, ಹುಡುಕಿದರೂ ಕೂಡ ಸಿಗುವುದಿಲ್ಲ ಅಂತ ಕೆಲವು ಜನರು ಹೇಳಿದರೆ, ಇನ್ನು ಕೆಲವು ಜನರು ಬೆಳ್ಳಗೆ ಹುಟ್ಟಿದ್ದಾಳೆ, ಅದಕ್ಕೆ ಮಾಡಿಕೊಂಡು ಹೋಗುತ್ತಿದ್ದಾನೆ, ಅದರಲ್ಲಿ ದೊಡ್ಡದು ಏನಿದೆ ಅಂತ ಹೊಟ್ಟೆ ಉರಿ ಪಡುತ್ತಿದ್ದರು. ಆದರೆ ನಾನು ಇವರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ನನಗೆ ಆಗುತ್ತಿರುವ ಭಯ ಎಂದರೆ ಫ್ರೆಂಡ್ ರೀತಿ ರಾಹುಲನ್ನು ನೋಡಿದೆ. ಗಂಡ ಅಂತ ಹೇಗೆ ಒಪ್ಪಿಕೊಳ್ಳಲಿ? ಇಷ್ಟು ಬೇಗ ಮದುವೆ ಕೂಡ ಬಹಳ ಬೇಗ ಆಗಿ ಹೋಯಿತು. ತುಂಬ ವಿಜೃಂಭಣೆಯಿಂದ ತುಂಬ ಸುಂದರವಾಗಿ ನಾನು ಮತ್ತು ರಾಹುಲ್ ಕಾಣುತ್ತಿದ್ದೆವು. ಅವರ ಕೈ ಹಿಡಿದುಕೊಳ್ಳಬೇಕಾದಾಗ, ಅವರ ಪಕ್ಕ ನಿಲ್ಲಬೇಕಾದಾಗ, ನನ್ನ ಭುಜ ಅವರ ಭುಜಕ್ಕೆ ತಗುಲಿದಾಗ ಒಂದು ರೀತಿಯ ಹಿತ ಅಂತ ಅನಿಸುತ್ತಿತ್ತು.
ಆ ಸಂದರ್ಭದಲ್ಲಿ ಇಬ್ಬರು ಪರಸ್ಪರ ಮುಖವನ್ನು ನೋಡಿಕೊಳ್ಳುತ್ತಿದ್ದೆವು. ನಾಚಿಕೆಯಿಂದ ಅಪ್ಪ ಅಮ್ಮನನ್ನು ಬಿಟ್ಟು ಬರಬೇಕಾದಾಗ ನನಗೆ ತುಂಬ ದುಃಖವಾಯಿತು. ಮಗಳ ರೀತಿ ಸಾಕಿಲ್ಲ, ಅವರ ಮನೆ ದೇವರ ರೀತಿ ನನ್ನನ್ನು ನೋಡಿಕೊಂಡಿದ್ದರು. ಅವರು ನನ್ನ ತಂದೆ ತಾಯಿ ಆಗಿದ್ದಕ್ಕೆ ಈ ಜನ್ಮದಲ್ಲಿ ಎಷ್ಟು ಧನ್ಯವಾದ ಹೇಳಿದರೂ ಸಾಧ್ಯವಿಲ್ಲ. ತುಂಬ ದುಃಖದಿಂದ ರಾಹುಲ್ ಜೊತೆ ಅವರ ಮನೆಗೆ ಹೋದೆ. ಅವರ ಮನೆಯಲ್ಲಿ ನನಗೆ ಭವ್ಯವಾದ ಸ್ವಾಗತವನ್ನು ನೀಡಿದರು. ನನಗೆ ಬದುಕು ಇಷ್ಟೊಂದು ಸುಂದರವಾಗಿರುತ್ತದೆ ಅಂತ ನಾನು ಕನಸು ಕಂಡಿರಲಿಲ್ಲ. ಪ್ರತಿಯೊಬ್ಬರೂ ನನ್ನನ್ನು ಚೆನ್ನಾಗಿ ಮಾತನಾಡಿಸುತ್ತಿದ್ದರು, ಮರ್ಯಾದೆ ಕೊಡುತ್ತಿದ್ದರು. ರಾಹುಲ್ ಅಂತೂ ನನ್ನ ಹಿಡಿದ ಕೈಯನ್ನು ಬಿಡಲಿಲ್ಲ. ಎಲ್ಲಕ್ಕಿಂತ ಮೊದಲ ರಾತ್ರಿ ತುಂಬ ಸುಂದರವಾಗಿತ್ತು. ರೂಮಿಗೆ ಬಂದ ತಕ್ಷಣ ಬಾಗಿಲನ್ನು ಗಟ್ಟಿಯಾಗಿ ಹಾಕಿದ್ದಾರೆ. ನನ್ನ ಪಕ್ಕ ಕುಳಿತುಕೊಂಡು, ಸಾರಿ, ಆತುರದಲ್ಲಿ ಮದುವೆ ಮಾಡಿಕೊಂಡೆ. ಎಲ್ಲಿ ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ ಅಥವಾ ನಾನು ನಿನ್ನನ್ನು ಕಳೆದುಕೊಂಡು ಬಿಡುತ್ತೇನೆ ಅನ್ನುವ ಭಯದಿಂದ ಸರಿಯಾಗಿ ನಿನ್ನ ಒಪ್ಪಿಗೆಯನ್ನು ಕೂಡ ಕೇಳಿಲ್ಲ. ಆದರೆ ಒಂದು ಮಾತು ಕೊಡುತ್ತೇನೆ, ನಿನಗೆ ಹೇಗೆ ಇಷ್ಟ, ಯಾವ ರೀತಿ ಇರಬೇಕು ಅದೇ ರೀತಿ ಇರುತ್ತೇನೆ. ಮೊದಲು ಹೇಳು, ನೀನು ನಿನ್ನ ಮನಸ್ಸಿನಲ್ಲಿ ಗಂಡ ಎಂದರೆ ಹೇಗೆ ಇರಬೇಕು ಅಂತ ಅಂದುಕೊಂಡಿದ್ದೆ ಅದೇ ರೀತಿ ಇರುತ್ತೇನೆ. ನಿನಗೆ ನ್ಯಾಚುರಲ್ ಆಗಿ ನನ್ನ ಮೇಲೆ ಪ್ರೀತಿ ಬರಬೇಕು. ಮದುವೆ ಆಗಿಬಿಟ್ಟಿದ್ದಾನೆ, ಹೋಗಲಿ ಪ್ರೀತಿಸೋಣ ಅನ್ನುವ ರೀತಿ ಇರಬಾರದು. ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ, ನೀನು ಕೂಡ ನನ್ನನ್ನು ಅದೇ ರೀತಿ ಪ್ರೀತಿಸಬೇಕು, ನನ್ನನ್ನು ಇಷ್ಟಪಡಬೇಕು ಅಂತ ತುಂಬ ಮಾತುಗಳನ್ನು ಆಡುತ್ತಿದ್ದ. ನಾನು ಅವನ ಬಾಯಿಯ ಮೇಲೆ ಕೈ ಇಟ್ಟೆ. ನನಗೂ ಕೂಡ ನೀನು ಎಂದರೆ ತುಂಬ ಇಷ್ಟ, ಆದರೆ ಹೇಳಲು ಭಯವಿತ್ತು. ನಮ್ಮಿಬ್ಬರ ಸಮುದಾಯ ಸ್ಟ್ಯಾಂಡರ್ಡ್ ಸ್ಟೇಟಸ್ ಬೇರೆ ಅಲ್ಲವೇ ಅಂತ ಅವನ ಭುಜದ ಮೇಲೆ ನನ್ನ ತಲೆಯನ್ನು ಇಟ್ಟೆ. ಅಷ್ಟೇ ಸಡನ್ ಆಗಿ ರಾಹುಲ್ ನನ್ನ ತುಟಿಗಳನ್ನು ಅವನ ತುಟಿಗಳಿಂದ ಬ್ಲಾಕ್ ಮಾಡಿದ. ನನ್ನ ಸಂಪೂರ್ಣವಾದ ದೇಹವನ್ನು ಕ್ಷಣದಲ್ಲಿ ಬೆತ್ತಲಾಗಿಸಿದ. ಅವನು ಕೂಡ ಬೆತ್ತಲಾದ. ಇಬ್ಬರು ಮೊದಲ ರಾತ್ರಿಯ ಸುಖವನ್ನು ಸವಿದೆವು. ಈ ಕ್ಷಣ ತುಂಬ ಸುಂದರವಾಗಿತ್ತು. ಗಂಡ ಕೊಡುವ ಸುಖ ಎಂದರೆ ಇಷ್ಟೊಂದು ಅದ್ಭುತವಾಗಿರುತ್ತದೆ ಅನ್ನುವ ಅರಿವು ಕೂಡ ನನಗೆ ಇಲ್ಲ. ಯಾವಾಗಲೂ ಟಾಮ್ ಬಾಯ್ ರೀತಿ ಬೆಳೆದವಳು ಇಂದು ಹೆಣ್ಣಿನ ಹೆಣ್ತನದ ಪದದ ಅರ್ಥ ತಿಳಿಯುತ್ತಿದೆ. ಅವನಿಗಾಗಿ ನನ್ನನ್ನು ನಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡೆ ಅನ್ನುವುದಕ್ಕಿಂತ ಹೆಚ್ಚಾಗಿ ಅವನನ್ನು, ಅವನ ದೇಹವನ್ನು, ಅವನ ಪ್ರೀತಿಯನ್ನು, ಅವನ ಆತ್ಮವನ್ನು, ಅವನ ಅಸ್ತಿತ್ವವನ್ನೇ ನನಗೆ ಅರ್ಪಿಸಿದ ಪ್ರೀತಿಯಿಂದ ನಾವಿಬ್ಬರು ಅನ್ಯೋನ್ಯವಾದ ದಂಪತಿಗಳ ರೀತಿ ಇದ್ದೆವು. ಅವರ ಚಿಕ್ಕಮ್ಮ ತುಂಬ ಪ್ರಯತ್ನಪಟ್ಟರು ನಮ್ಮಿಬ್ಬರ ಬದುಕನ್ನು ಹಾಳು ಮಾಡಲು. ಆದರೆ ಎಂದೂ ಕೂಡ ರಾಹುಲ್ ಅವರ ಮಾತನ್ನು ಕೇಳಿಲ್ಲ. ಅವರ ನಿಜವಾದ ಬಣ್ಣ ಅರ್ಥವಾಗಿ ಅವರನ್ನೇ ಮನೆಯಿಂದ ಹೊರಗಡೆ ಹಾಕಿದ. ನನ್ನ ಹೆಂಡತಿ ನನ್ನ ಪ್ರಾಣ. ಅವಳು ತಪ್ಪೇ ಮಾಡಲಿ, ನಾನು ಅವಳು ಹೇಳಿದ ಹಾಗೆ ಕೇಳುವುದು. ನಿಮಗೆ ಕಷ್ಟವಾದರೆ ಈ ಮನೆಯಿಂದ ಹೋಗಿ ಅಂತ ಹೊರಗೆ ಕಳಿಸಿದ. ಅವನು ಅವನ ಮನಸ್ಸಿನ, ಅವನ ಬದುಕಿನ ಸಂಪೂರ್ಣ ಜವಾಬ್ದಾರಿಯನ್ನು ನನಗೆ ಕೊಟ್ಟ. ಈಗ ಆ ಮನೆಯ ಮಹಾರಾಣಿ ನಾನು. ಪೂಜಾ ಹೇಳಿದ ರೀತಿ ನಿಜವಾಗಲೂ ನಾನು ಹೇಳಿದ ಹಾಗೆ ಕೆಲಸದವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನನ್ನ ಮಾತನ್ನು ಕೇಳುವುದು. ರಾಹುಲ್ ಯಾವಾಗಲೂ ನನ್ನ ಹಿಂದೆ ಸುತ್ತುತ್ತಾ ಇರುತ್ತಾರೆ, ಹೆಂಡತಿ ಹೆಂಡತಿ ಅಂತ. ಅವರಿಗೆ ನಾನಿದ್ದರೆ ಸಾಕು, ಇನ್ನೇನು ಬೇಡ. ನಾನು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ ಅಷ್ಟೊಂದು ಸುಂದರವಾದ ಬದುಕು ನನಗೆ ಸಿಕ್ಕಿದೆ. ಈ ಸುಂದರವಾದ ಬದುಕಿಗೆ ರಾಣಿ ಮಹಾರಾಣಿ ಎಲ್ಲ ನಾನೇ. ಈಗ ಅಪ್ಪ ಅಮ್ಮ ಕೂಡ ನನ್ನ ಜೊತೆ ಇದ್ದಾರೆ. ನನಗೂ ಮತ್ತು ರಾಹುಲ್ಗೂ ಇಬ್ಬರು ಗಂಡು ಮಕ್ಕಳಾಗಿದ್ದಾರೆ. ಅವರು ಕೂಡ ನಾನು ಹೇಳಿದ ಹಾಗೆ ಕೇಳುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.